ಸೊ 22 ವರ್ಷ ಆಗಿರುವಂತ ಟೈಮಲ್ಲಿ ಈ ಅಟ್ಯಾಕ್ ಆಗಿರೋದು ಸಿಂಕ್ ಆಗ್ತಿದೆಯಾ ಅಂತ ಹೇಳಿ ಪೊಲೀಸರು ಕೂಡ ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಖಲಿಸ್ತಾನಿ ಹೋರಾಟ, ಖಲಿಸ್ತಾನಿಗಳ ಆ ಧ್ವಜದ ಬಣ್ಣ ಏನಿದೆ ಅದು ಯೆಲ್ಲೋ ಕಲರ್, ಪಾರ್ಲಿಮೆಂಟ್ ಒಳಗಡೆ ಸಿಡಿದಿರುವಂತಹ ಆ ಸ್ಮೋಕ್ ಬಾಂಬ್ ಕಲರ್ ಕೂಡ ಯೆಲ್ಲೋ ಕಲರ್ ಆಗಿತ್ತು. ಅದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅನ್ನೋದಕ್ಕೆ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಇನ್ನು ಸಂಸತ್ ಭವನಕ್ಕೆ 6 ಜನ ನುಗ್ಗಲು ಪ್ಲಾನ್ ಮಾಡಿಕೊಂಡಿದ್ರು. ಲೋಕಸಭೆಯ ಪಾಸ್ ಪಡೆಯೋದಕ್ಕೆ ಹಲವಾರು ಸಂಸದರನ್ನ ಇವರು ಭೇಟಿಯಾಗಿದ್ರು. ಆದ್ರೆ ಸಾಗರ್ ಮನೋರಂಜನ್ಗೆ ಮಾತ್ರ ಪಾಸ್ ಲಭಿಸಿತ್ತು. ಈ ಹಿನ್ನೆಲೆ ಸಾಗರ್ ಮನೋರಂಜನ್ ಸಂಸತ್ನಲ್ಲಿ ಎಂಟ್ರಿ ಕೊಟ್ಟಿದ್ರು. ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ ದೆಹಲಿ ಪೊಲೀಸರು. ತನಿಖೆಯನ್ನ ಸದ್ಯಕ್ಕೆ ಚುರುಕುಗೊಳಿಸಲಾಗಿದೆ. 6 ಜನ ಆರೋಪಿಗಳಲ್ಲಿ 5 ಜನರನ್ನ ಸದ್ಯಕ್ಕೆ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಪರಾರಿಯಾಗಿದ್ದಾನೆ. ಆ 5 ಜನರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಪ್ಲಾನ್ ಎಲ್ಲಿ ರೂಪಿಸಲಾಗಿತ್ತು, ಯಾಕೆ ಸಂಸತ್ತನ್ನ, ಯಾಕೆ ಪಾರ್ಲಿಮೆಂಟ್ ಅನ್ನೇ ಅವರು ಟಾರ್ಗೆಟ್ ಮಾಡಿದ್ರು, ಯಾವ ರೀಸನ್ ಇತ್ತು, ಅವರ ಬೇಡಿಕೆ ಏನಾಗಿತ್ತು, ಎಷ್ಟು ವರ್ಷದಿಂದ ಅಥವಾ ಎಷ್ಟು ದಿನದಿಂದ ಪ್ಲಾನ್ ಮಾಡಲಾಗ್ತಾ ಇತ್ತು, 2001ರಲ್ಲಿ ಆಗಿರುವಂತಹ ಪಾರ್ಲಿಮೆಂಟ್ ಅಟ್ಯಾಕ್, ನಿನ್ನೆ ಆಗಿರುವಂತಹ ಪಾರ್ಲಿಮೆಂಟ್ ಅಟ್ಯಾಕ್ ಏನಾದ್ರೂ ಸಂಬಂಧ ಇತ್ತಾ, ಅಥವಾ ಖಲಿಸ್ತಾನಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಖಲಿಸ್ತಾನಿಗಳ ಧ್ವಜದ ಬಣ್ಣ ಯೆಲ್ಲೋ ಕಲರ್ ಏನಿದೆ, ಆ ಯೆಲ್ಲೋ ಕಲರ್ ಅನ್ನ ಪ್ರತಿಬಿಂಬಿಸುವಂತಹ ಆ ಸ್ಮೋಕ್ ಬಾಂಬ್ ಅನ್ನ ಅಲ್ಲಿ ಬಳಕೆ ಮಾಡಲಾಗಿತ್ತು. ಇದಕ್ಕೂ ಸಂಬಂಧ ಇದೆಯಾ? ಖಲಿಸ್ತಾನಿಗಳಿಂದ ಇವ್ರು ಏನಾದ್ರೂ ಪ್ರೇರಿತರಾಗಿದ್ರಾ, ಅಥವಾ ಅವ್ರ ಜೊತೆ ಏನಾದ್ರೂ ಇವರು ಸಂಬಂಧ ಹೊಂದಿದ್ರಾ? ಇದೆಲ್ಲದರ ಬಗ್ಗೆ ತನಿಖೆಯನ್ನ ಸದ್ಯಕ್ಕೆ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಈ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ಸಂಸತ್ ರಸ್ತೆ ಪೊಲೀಸ್ ಠಾಣೆಯಿಂದ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಜಗದೀಶ್, ನಿನ್ನೆ ಆಗಿರುವಂತಹ ದಾಳಿಗೆ ಸಂಬಂಧಪಟ್ಟಂತೆ 5 ಜನರನ್ನ ಸದ್ಯಕ್ಕೆ ವಶಪಡಿಸಿಕೊಳ್ಳಲಾಗಿದೆ. ತನಿಖೆ ಹೇಗೆ ಸಾಗ್ತಿದೆ, ಏನೆಲ್ಲ ಇನ್ಫಾರ್ಮೇಶನ್ಸ್ ಇದೆ? ಸಭಾ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಬಹಳಷ್ಟು ಆತಂಕಕಾರಿಯಾಗಿರುವಂಥದ್ದು, ಮತ್ತೆ ತನಿಖೆಯೂ ಸಹಿತ ಬಹಳಷ್ಟು ಚುರುಕುಗೊಳಿಸಲಾಗಿದೆ. ನಾನು ನಿಮಗೆ ವಿಜುವಲ್ಸ್ ತೋರಿಸೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಇದೇ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಈಗಾಗಲೇ ಆ ಒಂದು 5 ಜನ ಆರೋಪಿಗಳನ್ನು ಇಡಲಾಗಿದೆ. ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಇದು. ಘಟನೆ ನಡೆದಂತಹ ಸಂದರ್ಭದಿಂದನೂ ಸಹಿತ ಇಲ್ಲಿಯವರೆಗೆ ಈ ಪೊಲೀಸ್ ಸ್ಟೇಷನ್ಗೆ ಬಹಳಷ್ಟು ಭದ್ರತೆಯನ್ನು ಕೊಡಲಾಗಿದೆ. ಕಾರಣ ಏನು ಅಂತಂದ್ರೆ, ಇವು 5 ಜನರನ್ನು ಸಹಿತ ಒಳಗಡೆ ಇಟ್ಟಿರುವಂತಹ ಕಾರಣಕ್ಕಾಗಿ ಮಧ್ಯರಾತ್ರಿ 3:30 ಗಂಟೆವರೆಗೂ ಸಹಿತ ನಿರಂತರವಾಗಿ 4 ಸುತ್ತಿನ ವಿಚಾರಣೆ ನಡೆಸಲಾಗಿದೆ. ಆ 4 ಸುತ್ತಿನ ವಿಚಾರಣೆಯ ನಂತರ ಅವರಿಂದ ಏನಂದ್ರೆ ಕೆಲವೊಂದು ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು, ಅವರು ಯಾವಾಗಿಂದ ಭೇಟಿಯಾದ್ರು, ಎಲ್ಲಿ ಭೇಟಿಯಾದ್ರು, ಯಾವ ಸಂದರ್ಭದಲ್ಲಿ ಅವರು ಒಂದಾದ್ರು, ಎಲ್ಲರೂ ಸಹಿತ ಏನಂದ್ರೆ ಮಾಹಿತಿಯನ್ನ, ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಆಗಲಾಗ್ತದೆ. ಆರಂಭಿಕ ಹಂತಗಳಲ್ಲಿ ಗೊತ್ತಾಗ್ತಾ ಇರುವಂತದ್ದು ಏನಂತಂದ್ರೆ, ಈ 6 ಜನರಿಗೆ 5 ಜನರನ್ನ ಬಂಧಿಸಲಾಗಿದೆ, ಇನ್ನೊಬ್ಬ ವ್ಯಕ್ತಿಯನ್ನ ಬಂಧಿಸಬೇಕು ಅನ್ನುವಂಥ ಮಾಹಿತಿನ ಪೊಲೀಸರು ಕೊಟ್ಟಿದ್ದಾರೆ. ಈ 6 ಜನರು ಸಹಿತ ಭೇಟಿಯಾಗಿದ್ದು ಮೊದಲನೇ ಬಾರಿಗೆ. ಅವರು ಏನಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಗತ್ ಸಿಂಗ್ ಅಭಿಮಾನಿಗಳ ಸಂಘ ಅನ್ನುವಂತಹ ಒಂದು ಗ್ರೂಪ್ ಇರುತ್ತೆ. ಆ ಗ್ರೂಪ್ನಲ್ಲಿ ಇವರ ಮೊದಲ ಪರಿಚಯ ಆಗುತ್ತೆ. ಆ ಮೊದಲ ಪರಿಚಯ ಆದ ನಂತರ ಅವರೆಲ್ಲರೂ ಸಹಿತ ಏನಂತಂದ್ರೆ ನಿರಂತರವಾಗಿ ಆನ್ಲೈನ್ ಅಲ್ಲೇ ಅವರು ಆಕ್ಟಿವ್ ಆಗಿರ್ತಾರೆ. ಒಬ್ಬರಿಗೆ ಒಬ್ರು ತಮ್ಮ ಏನಂದ್ರೆ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದು, ತಮ್ಮ ಸಿದ್ಧಾಂತಗಳನ್ನು ಹಂಚಿಕೊಳ್ಳೋದು, ಮತ್ತೆ ಅದರ ಜೊತೆಗೆ ಯಾವ ರೀತಿಯಾಗಿ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಏನಂತಂದ್ರೆ ಚರ್ಚೆ ನಡೆಸ್ತಾರೆ. ತದನಂತರ ಅವರು ಮೊದಲ ಬಾರಿಗೆ ಭೇಟಿಯಾಗುವಂಥದ್ದು ಕರ್ನಾಟಕದ ಮೈಸೂರಿನಲ್ಲಿ. ಎಲ್ಲರೂ ಸಹಿತ ಮೊದಲ ಬಾರಿಗೆ 1.5 ವರ್ಷದ ಹಿಂದೆ ಭೇಟಿ ಆಗ್ತಾರೆ ಅನ್ನುವಂತಹ ಮಾಹಿತಿ ಈ ವಿಚಾರಣೆ ಸಂದರ್ಭದಲ್ಲಿ ಹೊರಗಡೆ ಬಿದ್ದಿದೆ. ಹಾಗಾದ್ರೆ ಯಾವ ರೀತಿಯಾದಂತಹ ಅವ್ರದ್ದು ಪ್ಲಾನ್ ಇತ್ತು ಅಂತ ನೋಡ್ತಾ ಹೋದ್ರೆ, ಕಳೆದ 1.5 ವರ್ಷಗಳಿಂದಲೂ ಸಹಿತ ನಿರಂತರವಾಗಿ ಸಂಪರ್ಕದಲ್ಲಿ, ನೇರವಾಗಿ ಸಂಪರ್ಕ ಸಿಕ್ಕ ನಂತರ ರಿಯಲ್ ಅಟ್ಯಾಕ್ ಪ್ಲಾನ್ ಅನ್ನು ನಡೆಸ್ಕೊಳ್ತಾರೆ. ಅದಾದ ಮೇಲೆ ಎಲ್ಲರೂ ಸಹಿತ ಒಬ್ಬ ಏನಂದ್ರೆ ಲಕ್ನೋನಲ್ಲಿ ಇರ್ತಾರೆ, ಒಬ್ರು ಮಹಾರಾಷ್ಟ್ರದಲ್ಲಿ ಇರ್ತಾರೆ, ಮತ್ತೊಬ್ಬ ಕರ್ನಾಟಕದಲ್ಲಿ, ಮತ್ತೊಬ್ಬ ಹರಿಯಾಣ, ಲೇಡಿ ಹರಿಯಾಣದಲ್ಲಿ ಇರ್ತಾರೆ. ಅದಾದ್ಮೇಲೆ ಇನ್ನ ಇಬ್ರು ಏನಂದ್ರೆ ದೆಹಲಿ ಅಂದ್ರೆ ಪಕ್ಕದಲ್ಲಿರುವಂತಹ ಗುರುಗಾಮ್ನಲ್ಲಿ ಇರ್ತಾರೆ. ಎಲ್ಲರೂ ಸಹಿತ ಸಂಪೂರ್ಣವಾಗಿ ಏನಂತಂದ್ರೆ ಪದೇ ಪದೇ ಭೇಟಿ ಮಾಡುವಂತದ್ದಾಗುತ್ತೆ. ಪ್ರತಿ ಬಾರಿ ಭೇಟಿ ಮಾಡಿದಂತಹ ಸಂದರ್ಭದಲ್ಲೂ ಸಹಿತ ಅವರು ಯಾವ ರೀತಿಯಾಗಿ ದಾಳಿಯನ್ನ ಮಾಡಬೇಕು, ಯಾವ ದಿನಾಂಕವನ್ನು ಆಯ್ಕೆ ಮಾಡ್ಕೋಬೇಕು, ಮತ್ತೆ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ, ಪಾರ್ಲಿಮೆಂಟ್ ಒಳಗಡೆ ಹೋಗುವ ಸಂದರ್ಭದಲ್ಲಿ ಭದ್ರತಾ ಲೋಪವನ್ನ ಹೇಗೆ ಅದನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಮಾಡ್ತಾರೆ. ಅದಾದ್ಮೇಲೆ ಏನಂತಂದ್ರೆ ಮೊದಲ ಬಾರಿಗೆ ಕಳೆದ ಏನಂತಂದ್ರೆ ಮಾರ್ಚ್ ತಿಂಗಳಲ್ಲಿ ನಡೆದಿರ್ತಕ್ಕಂತಹ ಸಂಸತ್ ಅಧಿವೇಶನ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಪಾರ್ಲಿಮೆಂಟ್ನ ಒಳಗಡೆ ಹೋಗಿ ಅದಾದ ಮೇಲೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಭದ್ರತಾ ಲೋಪ ಏನಿದೆ ಅನ್ನೋದ್ರ ಬಗ್ಗೆ ಏನಂತಂದ್ರೆ ಮಾಹಿತಿನ ಕಲೆ ಹಾಕೋದು ಮಾಡ್ತಾನೆ. ಆ ಸಂದರ್ಭದಲ್ಲಿ ಇಡೀ ದೇಹವು ಸ್ಕ್ಯಾನ್ ಆಗುತ್ತೆ, ಮತ್ತೆ ಚೆಕಿಂಗ್ ಸಹಿತ ದೇಹದಲ್ಲಿ ಮಾಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಶೂ ಅನ್ನ ಮುಟ್ಟೋದಿಲ್ಲ, ಆ ಶೂ ಅನ್ನ ಮುಟ್ಟೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅವನು ಏನಂತಂದ್ರೆ ಶೂ ಅಲ್ಲಿ ಏನಂದ್ರೆ ಆ ವಸ್ತುವನ್ನ ಇಟ್ಕೊಂಡು ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ತದನಂತರ ಅಂದ್ರೆ ಪಾಸಿನ ವ್ಯವಸ್ಥೆ ನಡೆಯುತ್ತೆ. ಪಾಸ್ ವ್ಯವಸ್ಥೆಯು ಸಹಿತ ಅಷ್ಟು ಸರಾಗವಾಗಿ ಆಗುವಂತದ್ದಲ್ಲ. ಯಾಕಂದ್ರೆ
ಯಾವುದೇ ಒಂದು ಪಾಸ್ ಕೊಡಬೇಕು ಅಂದ್ರೂ ಸಹಿತ ಬಹಳಷ್ಟು ಏನಂದ್ರೆ ಗೊತ್ತಿದ್ದವ್ರಿಗೆ ಕೊಡ್ತಾ ಇರುವಂತಹ ಕಾರಣಕ್ಕಾಗಿ ಮೈಸೂರಿನ ಮನೋರಂಜನ್ ಈ ಪಾಸಿನ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ. ಅವನು ಸಹಿತ ನೇರವಾಗಿ ಅವನಿಗೆ ಸಿಕ್ಕಿರುವಂತದ್ದಲ್ಲ. ಅವನು ಸಹಿತ ಕಳೆದ 3 ತಿಂಗಳಿಂದ ನಿರಂತರವಾಗಿ ಸಂಸದರ ಕಚೇರಿಗೆ ಭೇಟಿ ಮಾಡೋದಾಗಿರ್ಬೋದು, ಸಂಸದರ ಕಚೇರಿಯಲ್ಲಿ ಮನವಿಯನ್ನೇ ಮಾಡ್ಕೊಳ್ಳೋದಾಗಿರ್ಬೋದು, ಅದರ ಜೊತೆಗೆ ಏನಂತಂದ್ರೆ ಸಂಸದರಿಗೆ ಏನಂದ್ರೆ ನಾನು ಇದೇ ಮೈಸೂರಿನವನು ಅನ್ನುವಂಥದ್ದು ಹೇಳಾಗಿರ್ಬೋದು, ಅವರ PAಗೆ ಹೀಗೆಲ್ಲ ಮಾಡಿ ಅವರ ಏನಂದ್ರೆ ನಾನು ಮೈಸೂರಿನವನು ಅನ್ನುವಂತಹ ಒಂದು ಭರವಸೆಯನ್ನ ಮೂಡಿಸಿ ತದನಂತರ ಅವನು ಮತ್ತೆ ಅವರ ಫ್ರೆಂಡ್ ಇಬ್ಬರಿಗೂ ಸಹಿತ ಸಾಗರ್ ಶರ್ಮಾ ಈ ಇಬ್ಬರಿಗೂ ಸಹಿತ ಅಂತಂದ್ರೆ ಪಾಸನ್ನ ಪಡ್ಕೊಳ್ಳಲು ಯಶಸ್ವಿ ಆಗ್ತಾರೆ. ತದನಂತರ ಆ ಪಾಸನ್ನ ಪಡ್ಕೊಂಡು ಈಗ ನಿನ್ನೆ ಏನಂತಂದ್ರೆ ಪಾರ್ಲಿಮೆಂಟ್ ಒಳಗಡೆ ಎಂಟ್ರಿಯನ್ನ ಕೊಡ್ತಾರೆ. ಈ ಎಲ್ಲವೂ ಸಹಿತ ಪ್ರಾಥಮಿಕ ವರದಿಯನ್ನ ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂತಹ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸ್ತಿದ್ದಾರೆ. ಹೆಚ್ಚಿನ ವಿಚಾರಣೆ ಅಂದ್ರೆ ಏನು, ಇವರು ಯಾವ್ದಾದ್ರು ಸಂಘಟನೆಯ ಜೊತೆಗೆ ಗುರುತಿಸ್ಕೊಂಡಿದ್ರ ಅಥವಾ ಯಾವ್ದಾದ್ರು ಉಗ್ರಗಾಮಿಗಳ ತಂಡದ ಜೊತೆಗೆ ಗುರುತಿಸ್ಕೊಂಡಿದ್ರ, ಇವರಿಗೆ ಈ ರೀತಿಯಾದಂತಹ ಮನೋಭಾವ ಬರೋದಕ್ಕೆ ಕಾರಣ ಏನು, ಮತ್ತೆ ದಾಳಿಯನ್ನ ಮಾಡೋದಕ್ಕೆ ಕಾರಣ ಏನು, ಈ ಎಲ್ಲದರ ಬಗ್ಗೆನೂ ಸಹಿತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನೀವು ಇವರ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಮನೋರಂಜನ್ ಕರ್ನಾಟಕದವನು ಇದ್ದಾನೆ, ಅವನೇನಂತಂದ್ರೆ ಈ ಹಿಂದೆನೂ ಸಹಿತ ಈ ರೀತಿಯಾದಂತಹ ಆಕ್ಟಿವಿಸ್ಟ್ಗಳಲ್ಲಿ ಭಾಗಿಯಾಗೋದಕ್ಕೆ ಬಹಳಷ್ಟು ಉತ್ಸುಕನಾಗಿರ್ತಾನೆ. ಆದ್ರೆ ಅವನಿಗೆ ಎಲ್ಲೂ ಸಹಿತ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ನೀಲಂ ಇದ್ದಾಳಲ್ಲ, ನೀಲಂ ಹರಿಯಾಣದ ಏನಂದ್ರೆ ಮಹಿಳೆ, ಅವಳು ಏನಂತಂದ್ರೆ ಈ ಹಿಂದೆ ದೆಹಲಿಯಲ್ಲಿ ನಡೆದಿರ್ತಕ್ಕಂತಹ ಮತ್ತೆ ಹರಿಯಾಣದಲ್ಲಿ ನಡೆದಿರ್ತಕ್ಕಂತಹ ರೈತರ ಪ್ರೊಟೆಸ್ಟ್ ಅಲ್ಲಿ ಏನಂತಂದ್ರೆ ಅವಳು ಭಾಗಿಯಾಗಿರ್ತಾಳೆ. ಮತ್ತೆ ಕುಸ್ತಿಪಟುಗಳ ಜೊತೆ ಏನಂತಂದ್ರೆ ಪ್ರೊಟೆಸ್ಟ್ ನಡೆದಂತಹ ಸಂದರ್ಭದಲ್ಲಿ ಭಾಗಿಯಾಗಿ ಅರೆಸ್ಟ್ ಸಹಿತ ಆಗಿರ್ತಾಳೆ. ಈ ರೀತಿಯಾದಂತಹ ಒಂದು ಮೈಲ್ಯೂಟ್ ಇರುವಂತಹ ಒಂದು ಮಾಹಿತಿಯನ್ನು ಸಹಿತ ಈಗಾಗಲೇ ಪೊಲೀಸರು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.